ಸೊ ಕಾವು ಅವರದ್ದು ಹೆಂಗಿತ್ತು ಡಿಜಿಟಲ್ ಅಲ್ಲಿ ಹವಾ? ಕಾವುದು ಡಿಜಿಟಲ್ ಅಲ್ಲಿ ಹವಾ ಬರಕ್ಕೆ ಮೇನ್ ಕಾರಣನೇ ಗಿಲ್ಲಿ. ಬಿಕಾಸ್ ನೀವು ನೋಡಿದ್ದೀರಾ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಬಿಟ್ರೆ ಕಾವ್ಯ ಬಿಟ್ರೆ ರಕ್ಷಿತಾ ಅಂತಾನೆ ಗಿಲ್ಲಿ ಇರ್ತಿದ್ದು. ಗಿಲ್ಲಿ ಎಲ್ಲರ ಹತ್ರ ಜಗಳ ಮಾಡಿದ್ದಾನೆ. ಯಾರ ಹತ್ರ ಜಗಳ ಮಾಡಿ? ಅಶ್ವಿನಿ ಹತ್ರ ಮಾಡಿದ್ದಾರೆ, ಜಾನ್ವಿ ಹತ್ರ ಮಾಡಿದ್ದಾರೆ, ಇವರು ಯಾರೋದು ಧ್ರುವಂತ ಹತ್ರ ಮಾಡಿದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಹೋದ ತಕ್ಷಣ ಗಿಲ್ಲಿ ಜೊತೆಯಾಗಿ ಬಿಗ್ ಬಾಸಿಗೆ ಹೋಗಿದ್ದು ಜಂಟಿಯಾಗಿ. ಸೊ ಅವಾಗಿಂದ ಅವರಿಬ್ರು ಮುಂಚೆಯಿಂದನೂ ಪರಿಚಯ. ಅವರು ಅದು ಒಂದು ರಿಯಾಲಿಟಿ ಶೋ ಅನ್ಸುತ್ತೆ, ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಅಲ್ಲಿ. ಸೊ ಅವಾಗಿಂದನೂ ಸ್ವಲ್ಪ ಪರಿಚಯ ಇದ್ರಲ್ಲ, ಜೊತೆಲಿ ಹೋಗ್ಬೇಕಾದ್ರೂ ಅವರಿಬ್ರು ಒಟ್ಟಿಗೆ ಹೋಗಿದ್ದು. ಸ್ವಲ್ಪ ದಿವಸ ಜಂಟಿಯಾಗೂ ಇರ್ತಾರೆ ಅವರು. ಸೊ ಅವಾಗ ಕಾವು ಅನ್ಕೊಂಡು ಇಬ್ರು ಬಾಂಡಿಂಗ್ ಚೆನ್ನಾಗಿತ್ತು, ಜೊತೆಲೆ ಚೆನ್ನಾಗಿದ್ರು. ಸೊ ಗಿಲ್ಲಿಯಿಂದ ಕಾವ್ಯಂಗೆ ಫೇಮ್ ಬಂದಿದೆ. ಸೊ ಕಾವ್ಯನಿಂದ ಗಿಲ್ಲಿಗೆ ಬಂದಿಲ್ಲ, ಗಿಲ್ಲಿಯಿಂದ ಕಾವ್ಯಗೆ ಬಂದಿದೆ. ಗಿಲ್ಲಿದು ಒಂದೇ ಪೋಸ್ಟರ್ ನೋಡಿಲ್ಲ ನಾವು, ಪಕ್ಕದಲ್ಲಿ ಕಾವ್ಯ. ಬೆಳಗ್ಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ ನಾನು. ಆ ರೀಲ್ಸಲ್ಲಿ ಕಾವ್ಯಂಗೆ ಮತ್ತೆ ಗಿಲ್ಲಿಗೆ ಕಂಕಣ ಬಗ್ಗೆ ಕೂಡ್ ಬರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡ್ ಬಂದಿದ್ದಾರೆ. ಸೊ ಇದನ್ನ ಎಷ್ಟು ಮಟ್ಟಿಗೆ ಕಾಮಿಡಿಯಾಗಿ ತಗೋಬೇಕಾ, ಸೀರಿಯಸ್ ಆಗಿ ತಗೋಬೇಕಾ ಅಂತ ನಮಗೆ ಗೊತ್ತಾಗಲ್ಲ. ಇದೇನಪ್ಪ ಇದು, ಅಲ್ಲೇನೋ ರಿಯಾಲಿಟಿ ಶೋಲ್ ಅವ್ರೇನೋ ಜೊತೆ ಗೊತ್ತಿರೋರು ಅಂತ ಅವ್ರು ಅಷ್ಟು ಚೆನ್ನಾಗಿರ್ತಾರೆ, ಏನೋ ಕಾಮಿಡಿಗೆ ಏನೋ ಮಾಡ್ತಾರೆ ಅಂದ್ರೆ, ಇವ್ರು ನೋಡಿದ್ರೆ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ಹೊರ್ಕೊಂಬರೋಷ್ಟು ಏನಿದೆ ಅವ್ರಿಬ್ರು ಮಧ್ಯ ಅನ್ನೋದು. ಅವ್ರು ನೋಡಿದ್ರೆ ನಾವು ಫ್ರೆಂಡ್ಸು ಅಂತಾರೆ, ಇವ್ರು ನೋಡಿದ್ರೆ ಹಿಂಗಂತಾರೆ. ಆಮೇಲೆ ಕಾವ್ಯ ಯಾವುದೋ ಒಂದು ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಅವರು ಆ್ಯಕ್ಚುಲಿ ಹೀರೋಯಿನ್ನು, ಒಂದು ಫಿಲಮು ಸಮೇತ ಮಾಡಿದ್ದಾರೆ, ಧಾರಾವಾಹಿಯೂ ಮಾಡಿದ್ದಾರೆ. ಆದರೆ ಅವರು ಆ ಫಿಲಮ್ ಮಾಡಿದ್ರು ಕೂಡ ಅವರ ಕಟೌಟೇ ಹಾಕ್ಸ್ಕೊಂಡಿರ್ಲಿಲ್ಲ, ಯಾರೂ ಹಾಕಿರ್ಲಿಲ್ಲ. ಗಿಲ್ಲಿ ಜೊತೆ ಇರೋದ್ರಿಂದ ಕಟೌಟ್ ಹಾಕಿರೋದ್ರಿಂದ ಅವರು ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ಇವನ್ ಜೊತೆ ನನ್ನ ಕಟೌಟ ನೋಡಿ ನಾನೇ ಶಾಕ್ ಆಗಿದ್ದೀನಿ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಸೊ ಗಿಲ್ಲಿಯಿಂದ ಕಾವ್ಯಂಗೆ ಫೇಮ್ ಬಂದಿದೆ ಹೊರತು ಕಾವ್ಯನಿಂದ ಗಿಲ್ಲಿಗೆ ಫೇಮ್ ಬಂದಿದೆ.